ಚಿತ್ರದುರ್ಗದ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಮತ್ತೊಮ್ಮೆ ಮುಂದುವರೆದಿದೆ. 18 ವರ್ಷಗಳಿಂದ ಕನಸನ್ನ ಕಾಣ್ತಾ ಇರುವಂತ ಜನರಿಗೆ ಮತ್ತೊಮ್ಮೆ ನಿರಾಸೆ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಹಾಗಾದ್ರೆ ಕುಡಿಯುವ ನೀರಿನ ಸಮಸ್ಯೆ ವಿಚಾರವಾಗಿ ಜೊತೆಗೆ ಬೆಳೆಗಳಿಗೆ ಬೇಕಾಗಿರುವಂತಹ ನೀರಿನ ವಿಚಾರವಾಗಿ ರೈತರು ಈಗ ಆಕ್ರೋಶಕ್ಕೆ ಮುಂದಾಗಿರೋದು ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ. 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಕಳೆದ 18 ವರ್ಷಗಳಿಂದ ಕೂಡ ಈಗಲೂ ಸಹ ಸಾಕಷ್ಟು ರೈತರ ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದ ಒಂದು ಕಾಮಗಾರಿಗೆ ಚುರುಕಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳು, ಹೋರಾಟಗಳು, ಬಂದ್ಗಳು ಹೀಗೆಲ್ಲ ತರದ್ದು ಆದ್ರು. ಆದ್ರೆ ಈಗ ಏನು ಫೆಬ್ರವರಿ ಅಂತ್ಯಕ್ಕೆ ಏನು ನಾವು ಪ್ರಾಯೋಗಿಕವಾಗಿ ಚಿತ್ರದುರ್ಗ ಗೋನೂರು ಕೆರೆವರೆಗೂ ನೀರು ಹರಿಸ್ತೀವಿ ಅಂತ ಹೇಳಿದಂತ ಸರ್ಕಾರ ಈಗ ಮತ್ತೆ ಒಂದೆರಡು ತಿಂಗಳ ಕಾಲ ಮುಂದೂಡಿದೆ. ಈ ನೆಲೆಯಲ್ಲಿ ಈಗ ಏನಂದ್ರೆ ಚಿತ್ರದುರ್ಗದ ರಾಜ್ಯ ರೈತ ಸಂಘ ಮತ್ತೆ ಹಸಿರು ಸೇನೆ ಇವರು ಸಂಪೂರ್ಣವಾಗಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಅದನ್ನ ರೈತರನ್ನೇ ಮಾತಾಡ್ತಾ ಹೋಗೋಣ. ಯಾಕೆಂದ್ರೆ ಏನಾಗಬೇಕಿತ್ತು, ಈಗ ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಏನಂದ್ರೆ ಸುಮಾರು 18 ವರ್ಷಗಳ ಹಿಂದೆ ಈ ಒಂದು ಪ್ರಾಜೆಕ್ಟ್ಗೆ ಕಾಮಗಾರಿ ಶುರುವಾಗುತ್ತೆ. ಆದ್ರೆ ಇಲ್ಲಿ ತನಕ ಕೂಡ ಎಷ್ಟು ಹೋರಾಟ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಯಾಕೆ ಇಷ್ಟು ಮೀನಾಮೇಷ? ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂತ ಯೋಜನೆ ದಿನ ದಿನ ಕುಂಠಿತವಾಗಿ ತೋರ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿನ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂತ ಎಲ್ಲಾ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನ ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತತ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರು ಕೆಲಸ ಕಾರ್ಯಗಳು ಮಾಡಲಿಲ್ಲ. ಈಗ ನಮ್ಮ ತೋಟ ತುಡಿಕಗಳು ಸಂಪೂರ್ಣ ಒಣಗ್ತಾ ಇದಾವೆ. ಯಾಕಂದ್ರೆ ನಮ್ಮ ಅಂತರ್ಜಲ 144% ಪ್ರತಿ ದಿವಸ ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲೂ ಕೂಡ ಕೆರೆ ಕಟ್ಟೆಗಳು ನೀರಿಲ್ಲ, ಎಲ್ಲ ಖಾಲಿ ಆಗಿದೆ. ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಈಗ ನಿಮ್ಮ ಬೇಡಿಕೆಗಳು? ನಮ್ಮ ಈಗ ರಾಜ್ಯ ಸರ್ಕಾರ ಬರುವ ಬಜೆಟ್ 5,000 ಕೋಟಿ ಇಕ್ಬೇಕು. ಮತ್ತೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಾರೆ, ಯಾರೇ 2019 ಘೋಷಣೆ ಮಾಡಿ ಇದುವರೆಗೂ ಕೊಟ್ಟಿಲ್ಲ. 5,300 ಕೋಟಿಯನ್ನ ಕೇಂದ್ರ ಸರ್ಕಾರ ಕೊಡಬೇಕು. ಈ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇಡಲೇಬೇಕಂತ ಒತ್ತಾಯ ಮಾಡ್ತೀವಿ. ಮತ್ತೆ ಜೈಜಳ್ಳಿ ಹೋಬಳಿ ಕಲ್ಲೋಳಿ ಭಾಗದ ಬಹಳಷ್ಟು ದಿವಸ ಹೋರಾಟ ಮಾಡಿದ್ವಿ. ಅಲ್ಲೂ ಅಮಾನತು ಉಪಸ್ಥಿತಿಗಳ ಮಾಡಿದ್ವಿ. ಆ ಸರ್ಕಾರ ಬಂದು ಆದೇಶ ಮಾಡಿ ಕೊಟ್ಟು ಅಂತ ಹೇಳಿದ್ರು, ಇದುವರೆಗೂ ಕೊಟ್ಟಿಲ್ಲ. ಅದಕ್ಕೂ 4,000 ಕೋಟಿ. ರೈತ ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಏನಂದ್ರೆ ಈಗ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ. ಏನ್ ಹೇಳ್ತೀರಾ? ಏನು ಬೇಡಿಕೆ ನಿಮ್ಮದು? 4-5 ತಿಂಗಳಿಂದ ನಾವು ಹೋರಾಟ ಮಾಡ್ತಲೇ ಇದ್ದೀವಿ. ನಮ್ಮ ಇದಕ್ಕೆ ನಮಗೆ ಸ್ಪಂದಿಸಿಲ್ಲ. ನೀರಿಂದು ನಮಗೆ ಬೇಕಾಗಿದೆ. ಮಾರಿಕಣಿಗೆ ನೀರೇ ತಂದಿಲ್ಲ ಭದ್ರಾ ಮೇಲ್ದಂಡೆಯಿಂದನ. ನಮ್ಮ ಸುಧಾಕರ್ ಸಾಹೇಬರು ನಮಗೆ ಏನು ಸಹಕಾರ ಕೊಟ್ಟೇ ಇಲ್ಲ. ನಾವು ರೈತರು ಹಿಂಗಾದ್ರೆ ಹೆಂಗೆ ನಾವು ಇದು ಮಾಡಬೇಕು? ಆದ್ರೆ ಈ ಮುಂಬರುವ ಏನು ಬಜೆಟ್ ನಲ್ಲಿ 5,000 ಕೋಟಿ ಹಣ ಇಡಬೇಕು. ಅಷ್ಟೇ ಅಲ್ಲದೆ ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಚಿತ್ರದುರ್ಗದ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಮತ್ತೊಮ್ಮೆ ಮುಂದುವರೆದಿದೆ. 18 ವರ್ಷಗಳಿಂದ ಕನಸನ್ನ ಕಾಣ್ತಾ ಇರುವಂತ ಜನರಿಗೆ ಮತ್ತೊಮ್ಮೆ ನಿರಾಸೆ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಹಾಗಾದ್ರೆ ಕುಡಿಯುವ ನೀರಿನ ಸಮಸ್ಯೆ ವಿಚಾರವಾಗಿ ಜೊತೆಗೆ ಬೆಳೆಗಳಿಗೆ ಬೇಕಾಗಿರುವಂತಹ ನೀರಿನ ವಿಚಾರವಾಗಿ ರೈತರು ಈಗ ಆಕ್ರೋಶಕ್ಕೆ ಮುಂದಾಗಿರೋದು ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ. 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಕಳೆದ 18 ವರ್ಷಗಳಿಂದ ಕೂಡ ಈಗಲೂ ಸಹ ಸಾಕಷ್ಟು ರೈತರ ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದ ಒಂದು ಕಾಮಗಾರಿಗೆ ಚುರುಕಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳು, ಹೋರಾಟಗಳು, ಬಂದ್ಗಳು ಹೀಗೆಲ್ಲ ತರದ್ದು ಆದ್ರು. ಆದ್ರೆ ಈಗ ಏನು ಫೆಬ್ರವರಿ ಅಂತ್ಯಕ್ಕೆ ಏನು ನಾವು ಪ್ರಾಯೋಗಿಕವಾಗಿ ಚಿತ್ರದುರ್ಗ ಗೋನೂರು ಕೆರೆವರೆಗೂ ನೀರು ಹರಿಸ್ತೀವಿ ಅಂತ ಹೇಳಿದಂತ ಸರ್ಕಾರ ಈಗ ಮತ್ತೆ ಒಂದೆರಡು ತಿಂಗಳ ಕಾಲ ಮುಂದೂಡಿದೆ. ಈ ನೆಲೆಯಲ್ಲಿ ಈಗ ಏನಂದ್ರೆ ಚಿತ್ರದುರ್ಗದ ರಾಜ್ಯ ರೈತ ಸಂಘ ಮತ್ತೆ ಹಸಿರು ಸೇನೆ ಇವರು ಸಂಪೂರ್ಣವಾಗಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಅದನ್ನ ರೈತರನ್ನೇ ಮಾತಾಡ್ತಾ ಹೋಗೋಣ. ಯಾಕೆಂದ್ರೆ
ಏನಾಗಬೇಕಿತ್ತು, ಈಗ ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಏನಂದ್ರೆ ಸುಮಾರು 18 ವರ್ಷಗಳ ಹಿಂದೆ ಈ ಒಂದು ಪ್ರಾಜೆಕ್ಟ್ಗೆ ಕಾಮಗಾರಿ ಶುರುವಾಗುತ್ತೆ. ಆದ್ರೆ ಇಲ್ಲಿ ತನಕ ಕೂಡ ಎಷ್ಟು ಹೋರಾಟ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಯಾಕೆ ಇಷ್ಟು ಮೀನಾಮೇಷ? ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರು ಹರಿಸಬೇಕು ಅಂತಂದೇಳಿ ಮಾಡಿದಂತ ಯೋಜನೆ ದಿನ ದಿನ ಕುಂಠಿತವಾಗಿ ಹೊರಟ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿನ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂತ ಎಲ್ಲ ರಾಜಕೀಯ ಪಕ್ಷದ ಸುಳ್ಳು ಭರವಸೆಗಳನ್ನ ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತತ್ತಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರು ಕೆಲಸ ಕಾರ್ಯಗಳು ಮಾಡಲಿಲ್ಲ. ಈಗ ನಮ್ಮ ತೋಟ ತುಡಿಗಳು ಸಂಪೂರ್ಣ ಒಣಗ್ತಾ ಇದಾವೆ. ಯಾಕಂದ್ರೆ ನಮ್ಮ ಅಂತರ್ಜಲ 144% ಪ್ರತಿ ದಿವಸ ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲೂ ಕೂಡ ಕೆರೆ ಕಟ್ಟೆಗಳು ನೀರಿಲ್ಲ, ಎಲ್ಲ ಖಾಲಿ ಆಗಿದೆ. ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಏನು? ಈಗ ನಿಮ್ಮ ಬೇಡಿಕೆಗಳೇನು? ನಮ್ಮ ಈಗ ರಾಜ್ಯ ಸರ್ಕಾರ ಬರುವ ಬಜೆಟ್ 5,000 ಕೋಟಿ ಇಕ್ಬೇಕು. ಮತ್ತೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಆದ್ರೆ 2019 ಘೋಷಣೆ ಮಾಡಿ ಇದುವರೆಗೂ ಕೊಟ್ಟಿಲ್ಲ. 5,300 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು. ಈ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇಡಲೇಬೇಕಂತ ಒತ್ತಾಯ ಮಾಡ್ತೀವಿ. ಮತ್ತೆ ಜೈಜಳ್ಳಿ ಹೋಬಳಿ ಕಲ್ಲೋಳಿ ಭಾಗದಲ್ಲಿ ಬಹಳಷ್ಟು ದಿವಸ ಹೋರಾಟ ಮಾಡಿದ್ವಿ. ಅಲ್ಲೂ ಅಮಾನತು ಸತ್ಯಾಗ್ರಹ ಮಾಡಿದ್ವಿ. ಆ ಸರ್ಕಾರ ಬಂದು ಆದೇಶ ಮಾಡಿ ಕೊಟ್ಟು ಅಂತ ಹೇಳಿದ್ರು, ಇದುವರೆಗೂ ಕೊಟ್ಟಿಲ್ಲ. ಅದಕ್ಕೂ 4,000 ಕೋಟಿ. ಏನಂದ್ರೆ ರೈತ ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಏನಂದ್ರೆ ಈಗ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ. ಏನ್ ಹೇಳ್ತೀರಾ? ಏನು ಬೇಡಿಕೆ ನಿಮ್ಮದು? 4-5 ತಿಂಗಳಿಂದ ನಾವು ಹೋರಾಟ ಮಾಡ್ತಲೇ ಇದ್ದೀವಿ. ನಮ್ಮ ಇದಕ್ಕೆ ನಮಗೆ ಸ್ಪಂದಿಸಿಲ್ಲ. ನೀರಿಂದು ನಮಗೆ ಬೇಕಾಗಿದೆ. ಮಾರಿಕಣಿಗೆ ನೀರೇ ತಂದಿಲ್ಲ ಭದ್ರಾ ಮೇಲ್ದಂಡೆಯಿಂದನ. ನಮ್ಮ ಸುಧಾಕರ್ ಸಾಹೇಬರು ನಮಗೆ ಏನು ಸಹಕಾರ ಕೊಟ್ಟೇ ಇಲ್ಲ. ನಾವು ರೈತರು ಹಿಂಗಾದ್ರೆ ಹೆಂಗೆ ನಾವು ಇದು ಮಾಡಬೇಕು? ಆದ್ರೆ ಈ ಮುಂಬರುವ ಏನ್ ಬಜೆಟ್ ನಲ್ಲಿ 5,000 ಕೋಟಿ ಹಣ ಇಡಬೇಕು. ಅಷ್ಟೇ ಅಲ್ಲದೆ ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಏನ್ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಚಿತ್ರದುರ್ಗದ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಮತ್ತೊಮ್ಮೆ ಮುಂದುವರೆದಿದೆ. 18 ವರ್ಷಗಳಿಂದ ಕನಸನ್ನ ಕಾಣ್ತಾ ಇರುವಂತ ಜನರಿಗೆ ಮತ್ತೊಮ್ಮೆ ನಿರಾಸೆ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಹಾಗಾದ್ರೆ ಕುಡಿಯುವ ನೀರಿನ ಸಮಸ್ಯೆ ವಿಚಾರವಾಗಿ, ಜೊತೆಗೆ ಬೆಳೆಗಳಿಗೆ ಬೇಕಾಗಿರುವಂತಹ ನೀರಿನ ವಿಚಾರವಾಗಿ ರೈತರು ಈಗ ಆಕ್ರೋಶಕ್ಕೆ ಮುಂದಾಗಿರೋದು ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ. 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಕಳೆದ 18 ವರ್ಷಗಳಿಂದ ಕೂಡ ಈಗಲೂ ಸಹ ಸಾಕಷ್ಟು ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದ ಒಂದು ಏನು ಕಾಮಗಾರಿಗೆ ಚುರುಕಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳು, ಹೋರಾಟಗಳು, ಬಂದ್ಗಳು ಈಗೆಲ್ಲ ತರದ್ದು ಆದ್ರು. ಆದ್ರೆ ಈಗ ಏನು ಫೆಬ್ರವರಿ ಅಂತ್ಯಕ್ಕೆ ಏನು ನಾವು ಪ್ರಾಯೋಗಿಕವಾಗಿ ಚಿತ್ರದುರ್ಗ ಗೋನೂರು ಕೆರೆವರೆಗೂ ನೀರು ಹರಿಸ್ತೀವಿ ಅಂತ ಹೇಳಿದಂತ ಸರ್ಕಾರ ಈಗ ಮತ್ತೆ 1-2 ತಿಂಗಳ ಕಾಲ ಮುಂದೂಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಏನಂದ್ರೆ ಚಿತ್ರದುರ್ಗದ ಏನು ರಾಜ್ಯ ರೈತ ಸಂಘ ಮತ್ತೆ ಹಸಿರು ಸೇನೆ ಇವರು ಸಂಪೂರ್ಣವಾಗಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಅದನ್ನ ರೈತರನ್ನೇ ಮಾತಾಡ್ತಾ ಹೋಗೋಣ. ಯಾಕೆಂದ್ರೆ ಏನಾಗಬೇಕಿತ್ತು, ಈಗ ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಏನಂದ್ರೆ ಸುಮಾರು 18 ವರ್ಷಗಳ ಹಿಂದೆ ಈ ಒಂದು ಪ್ರಾಜೆಕ್ಟ್ಗೆ ಕಾಮಗಾರಿ ಶುರುವಾಗುತ್ತೆ. ಆದ್ರೆ ಇಲ್ಲಿ ತನಕ ಕೂಡ ಎಷ್ಟು ಹೋರಾಟ ಮಾಡಿದ್ರು ಕೂಡ ಏನ್ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಯಾಕೆ ಇಷ್ಟು ಮೀನಾಮೇಷ? ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರು ಹರಿಸಬೇಕು ಅಂತಂದೇಳಿ ಮಾಡಿದಂತ ಯೋಜನೆ ದಿನ ದಿನ ಕುಂಠಿತವಾಗಿ ಹೊರಟ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿನ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂತ ಎಲ್ಲ ರಾಜಕೀಯ ಪಕ್ಷದ ಸುಳ್ಳು ಭರವಸೆಗಳನ್ನ ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತತ್ತಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರು ಕೆಲಸ ಕಾರ್ಯಗಳು ಮಾಡಲಿಲ್ಲ. ಈಗ ನಮ್ಮ ತೋಟ ತುಡಿಗಳು ಸಂಪೂರ್ಣ ಒಣಗ್ತಾ ಇದಾವೆ. ಯಾಕಂದ್ರೆ ನಮ್ಮ ಅಂತರ್ಜಲ 144% ಪ್ರತಿ ದಿವಸ ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ
ಎಲ್ಲೂ ಕೂಡ ಕೆರೆ ಕಟ್ಟೆಗಳು ನೀರಿಲ್ಲ, ಎಲ್ಲ ಖಾಲಿ ಆಗಿದೆ. ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಏನು? ಈಗ ನಿಮ್ಮ ಬೇಡಿಕೆಗಳೇನು? ನಮ್ಮ ಈಗ ರಾಜ್ಯ ಸರ್ಕಾರ ಬರುವ ಬಜೆಟ್ 5,000 ಕೋಟಿ ಇಕ್ಬೇಕು. ಮತ್ತೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಾರೆ, ಆಲೇ 2019 ಘೋಷಣೆ ಮಾಡಿ ಇದುವರೆಗೂ ಕೊಟ್ಟಿಲ್ಲ. 5,300 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು. ಈ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇಡ್ಲೇಬೇಕಂತ ಒತ್ತಾಯ ಮಾಡ್ತೀವಿ. ಮತ್ತೆ ಜೈಜಳ್ಳಿ ಹೋಬಳಿ ಕಲ್ಲೋಳಿ ಭಾಗದಲ್ಲಿ ಬಹಳಷ್ಟು ದಿವಸ ಹೋರಾಟ ಮಾಡಿದ್ವಿ. ಅಲ್ಲೂ ಅಮಾನತು ಸತ್ಯಾಗ್ರಹ ಮಾಡಿದ್ವಿ. ಆ ಸರ್ಕಾರ ಬಂದು ಆದೇಶ ಮಾಡಿ ಕೊಟ್ಟು ಅಂತ ಹೇಳಿದ್ರು, ಇದುವರೆಗೂ ಕೊಟ್ಟಿಲ್ಲ. ಅದಕ್ಕೂ 4,000 ಕೋಟಿ. ಏನಂದ್ರೆ ರೈತ ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಏನಂದ್ರೆ ಈಗ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ. ಏನ್ ಹೇಳ್ತೀರಾ? ಏನು ಬೇಡಿಕೆ ನಿಮ್ಮದು? 4-5 ತಿಂಗಳಿಂದ ನಾವು ಹೋರಾಟ ಮಾಡ್ತಲೇ ಇದ್ದೀವಿ. ನಮ್ಮ ಇದಕ್ಕೆ ನಮಗೆ ಸ್ಪಂದಿಸಿಲ್ಲ. ನೀರಿಂದು ನಮಗೆ ಬೇಕಾಗಿದೆ. ಮಾರಿಕಣಿಗೆ ನೀರೇ ತಂದಿಲ್ಲ ಭದ್ರಾ ಮೇಲ್ದಂಡೆಯಿಂದನ. ನಮ್ಮ ಸುಧಾಕರ್ ಸಾಹೇಬರು ನಮಗೆ ಏನು ಸಹಕಾರ ಕೊಟ್ಟೇ ಇಲ್ಲ. ನಾವು ರೈತರು ಹಿಂಗಾದ್ರೆ ಹೆಂಗೆ ನಾವು ಇದು ಮಾಡಬೇಕು? ಆದ್ರೆ ಈ ಮುಂಬರುವ ಏನು ಬಜೆಟ್ ನಲ್ಲಿ 5,000 ಕೋಟಿ ಹಣ ಇಡಬೇಕು. ಅಷ್ಟೇ ಅಲ್ಲದೆ ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಏನ್ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.